ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಸ್. ಜೀವನದಲ್ಲಿ ಯಾರೆಲ್ಲ ದುಡ್ಡನ್ನ ಮಾಡ್ಬೇಕಂತ ಅನ್ಕೊಂಡಿದೀರಾ, ಈ ವಿಡಿಯೋನ ನೀವು ನೋಡಿ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಗೈಸ್, ನಾನು ಯಾಕೆ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಇವತ್ತು ಒಂದು ನಿಜವಾದ ವಿಷಯದ ಬಗ್ಗೆ ಮಾತಾಡ್ತೀನಿ. ಗೈಸ್, ನನ್ನ ಹತ್ರ ತುಂಬಾ ಜನ ಕೇಳ್ತಾರೆ, ಯೂಟ್ಯೂಬ್ ಚಾನಲ್ ಅನ್ನ ಯಾಕೆ ಸ್ಟಾರ್ಟ್ ಮಾಡಿದ್ಯಾ, ಇದರಿಂದ ಏನಾದ್ರು ಆಗುತ್ತಾ, ಸುಮ್ನೆ ಜಾಬ್ ಮಾಡ್ಕೊಂಡು ಇರೋದು ಬೆಸ್ಟ್ ಅಲ್ವಾ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ನನ್ನ ಹತ್ರ. ಆದ್ರೆ ಯಾರಿಗೂ ಗೊತ್ತಿಲ್ಲ ಗೈಸ್, ಯೂಟ್ಯೂಬ್ ಇಂದ ಏನ್ ಮಾಡ್ಬೋದು, ಏನ್ ಆಗತ್ತೆ ಅಂತ. ಅದಕ್ಕೆ ಈ ಎಲ್ಲಾ ಕ್ವಶನ್ ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗತ್ತೆ, ನಿಮ್ಗೂ ಕೂಡ ಗೊತ್ತಾಗತ್ತೆ ಯೂಟ್ಯೂಬ್ ಅಂದ್ರೆ ಏನು, ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬೋದು ಅಂತ ನೀವು ಕೂಡ. ಹಾಗೆ ಯೂಟ್ಯೂಬ್ ಪವರ್ ಅಂದ್ರೆ ಏನು ಅಂತ ನಿಮ್ಗೂ ಕೂಡ ಗೊತ್ತಾಗತ್ತೆ. ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಅಂತಲೇ ಎಲ್ಲರೂ ಇದೇ ರೀತಿನ ಡಿಸಿಷನ್ ತಗೊಳ್ತಾರೆ. ಎಜುಕೇಶನ್ ಮುಗಿದ್ಮೇಲೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಲ್ವಾ. ಅದ್ ಯಾವ ರೀತಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಬೇಗ ಎದ್ಬಿಟ್ಟು ಆಫೀಸ್ ಹೋಗ್ತೀವಿ. ಆಮೇಲೆ ಆಫೀಸ್ಗೆ ಹೋದ್ಮೇಲೆ ಅಲ್ಲಂತೂ ಹೆವಿ ವರ್ಕ್ ಇದ್ದೇ ಇರತ್ತೆ. ಅದನ್ನ ಮುಗಿಸ್ಬಿಟ್ಟು ಮತ್ತೆ ರಿಟರ್ನ್ ಬರುವಾಗ ಟ್ರಾಫಿಕ್, ಮನೆ ಕೆಲಸ, ಟ್ರಾಫಿಕ್ ಇದೇ ಆಯ್ತು ನಮ್ ಜೀವನ. ಹೀಗೆ ಕಷ್ಟಪಟ್ಟು ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದೇ ನಮ್ ಜೀವನ ಆಗ್ಬಿಡತ್ತೆ. ಗೈಸ್, ನಿಮ್ಗೆ ನಿಮ್ ತಲೆಯಲ್ಲಿ ಬರ್ಬೋದು, ನಿಮ್ಗೆ ಯಾರಿಗೂ ಅನ್ಸಲ್ವಾ, ನೀವು ಕೂಡ ಜೀವನದಲ್ಲಿ ಏನಾದ್ರು ಮಾಡ್ಬೇಕು, ಅಮೌಂಟ್ ಅನ್ನ ಅರ್ನ್ ಮಾಡ್ಬೇಕು, ಹಣನ ಮಾಡ್ಬೇಕು ಅಂತ, ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಜೀವನದಲ್ಲಿ ತುಂಬಾ ಕಷ್ಟ ಪಡ್ಬೇಕು, 15 ವರ್ಷ 10 ವರ್ಷ ಆ ರೀತಿ ಕಷ್ಟ ಪಡ್ಬೇಕು, ಆಮೇಲೆ ನಾವು ಸೆಟಲ್ ಆಗ್ಬೇಕು ಅಂತ. ಗೈಸ್, ಅದು ತಪ್ಪಲ್ಲ. ಆದ್ರೆ ಗೈಸ್, ಯಾರು ಕೂಡ ನಿಮ್ಗೆ ಹೇಳಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿನ ನೀವು ದುಡ್ಡನ್ನ ಮಾಡ್ಬೇಕು ಅಂತ. ಆದ್ರೆ ಇವತ್ತು ಇಂಟರ್ನೆಟ್ ಕಾಲ, ಎಲ್ಲರ ಹತ್ರ ಕೂಡ ಮೊಬೈಲ್ ಇದ್ದೇ ಇರುತ್ತೆ. ಆದ್ರೆ ಆ ಮೊಬೈಲ್ ನ ಯಾವ ರೀತಿ ನೀವು ಯೂಸ್ ಮಾಡ್ಕೊಳ್ಬೇಕಂತ ಯಾರಿಗೂ ಕೂಡ ಗೊತ್ತಿಲ್ಲ ಕರೆಕ್ಟ್ ಆಗಿ. ಏನಿಲ್ಲ ಗೈಸ್, ನಿಮ್ ಬಳಿ ಒಂದ್ ಮೊಬೈಲ್ ಇದ್ರೆ ಸಾಕು, ಹಾಗೆ ನಿಮ್ ಓನ್ ಟ್ಯಾಲೆಂಟ್, ನಿಮ್ ಮಾತೆ, ನಿಮ್ ಬಂಡವಾಳ, ಇದಿಷ್ಟೇ ಸಾಕು ಯೂಟ್ಯೂಬ್ ಮಾಡಕ್ಕೆ, ಮತ್ತೇನು ಬೇಡ ಗೈಸ್. ಆದ್ರೆ ಗೈಸ್, ಒಂದ್ ವಿಷಯನ ನೀವು ನೆನ್ಪಿಟ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಇವತ್ತೇ ಸ್ಟಾರ್ಟ್ ಮಾಡಿ ಇವತ್ತೇ ನೀವು ದುಡ್ಡು ಮಾಡಕ್ ಆಗಲ್ಲ ಗೈಸ್. ಕೆಲವೊಬ್ರು ಅನ್ಕೊಂಡಿರ್ಬೋದು, ಒಂದೇ ತಿಂಗಳಲ್ಲಿ ಯೂಟ್ಯೂಬ್ ಚಾಲು ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟು ಒಂದೇ ತಿಂಗಳಲ್ಲಿ ಅಮೌಂಟ್ ನ ಅರ್ನ್ ಮಾಡುವಂತ. ಅದು ಸತ್ಯ ಅಲ್ಲ. ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಗೈಸ್. ಅಂತ ಹೇಳಿದ್ರೆ ಮೊದ್ಲು ವ್ಯೂಸ್ ಕೂಡ ಬರೋದಿಲ್ಲ, ಹಾಗೆ ಸಬ್ಸ್ಕ್ರೈಬರ್ ಅಂತೂ ಬರೋದೇ ಇಲ್ಲ ಗೈಸ್. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಗಳಿಗೆ ಯಾವ್ದಕ್ಕೂ ವ್ಯೂಸ್ ಬರ್ತಾ ಇಲ್ಲ. ನನ್ಗೆ ಒಂದೊಂದ್ಸತಿ ಅನ್ಸ್ತಾ ಇತ್ತು, ಯೂಟ್ಯೂಬ್ ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡುವ, ಈ ಯೂಟ್ಯೂಬ್ ಏನ್ ಬೇಡ, ಎಲ್ಲಾರು ಹೇಳ್ದಂಗೆ ಜಾಬ್ ಹೋಗ್ಬಿಡುವ, ಆ ರೀತಿ ನಂಗೆ ಅನ್ಸ್ತಾ ಇತ್ತು ಒಂದೊಂದ್ ಟೈಮ್. ಚಿಕ್ಕದಾಗ ಒಂದ್ ನಂಬಿಕೆ ಇತ್ತು, ಯೂಟ್ಯೂಬ್ ಇಂದ ಏನಾದ್ರು ಮಾಡ್ಬೋದು, ಯೂಟ್ಯೂಬ್ ಅಲ್ಲಿ ಏನಾದ್ರು ಇರತ್ತೆ, ಯೂಟ್ಯೂಬ್ ಅಲ್ಲಿ ನಾವು 100ಗೆ 200% ನಾವು ದುಡ್ಡು ಮಾಡ್ಬೋದು ಅಂತ ಅನಿಸ್ತಾ ಇತ್ತು. ಅದೇ ನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಗೈಸ್. ನಿಮ್ಗೆ ನೇರವಾಗಿ ಹೇಳ್ತೀನಿ, ಯೂಟ್ಯೂಬ್ ಇಂದ ತುಂಬಾನೇ ಕಲಿಬಹುದು ನಾವು. ಏನಂತ ಹೇಳಿದ್ರೆ, ಪ್ರತಿದಿನ ನಾವು ಹೊಸದನ್ನ ನಾವು ಕಲಿತಾ ಹೋಗ್ತೀವಿ. ಯೂಟ್ಯೂಬ್ ಥಂಬ್ನೈಲ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಮಾಡೋದಾಗಿರ್ಬೋದು, ಸಾಂಗ್ ನ ಸೆಲೆಕ್ಷನ್ ಮಾಡೋದಾಗಿರ್ಬೋದು, ಮತ್ತೆ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾ ಮುಂದೆ, ಇವಾಗ ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ ಕ್ಯಾಮ್ರಾ ಮುಂದೆ, ಈ ರೀತಿ ಯಾವ ರೀತಿ ಕ್ಯಾಮ್ರಾ ಮುಂದೆ ಮಾತಾಡೋದು ಅಂತ ಹೇಳಿ ಕಾನ್ಫಿಡೆಂಟ್ ನಮ್ಗೆ ಲೆವೆಲ್ ಜಾಸ್ತಿ ಆಗುತ್ತೆ. ಇದಕ್ಕಿಂತ ಹೆಚ್ಚು ಇನ್ಫಾರ್ಮೇಶನ್ ನಮ್ಗೆ ಕಲ್ಸ್ಕೊಡೋದು ಯೂಟ್ಯೂಬ್ ಅಂತ. ಎಲ್ಲರೂ ಹೇಳ್ತಾರೆ ಗೈಸ್, ಯೂಟ್ಯೂಬ್ ಇಂದ ಅಮೌಂಟ್ ನ ಮಾಡ್ಬಹುದು ಅಂತ. ಹೌದು ಗೈಸ್, ಅಮೌಂಟ್ ನ ಮಾಡ್ಬೋದು, ತುಂಬಾನೇ ಮಾಡ್ಬೋದು. ಹಾಗೆ ನಿಮ್ಮ ಹೆಸರು ಕೂಡ ಹಲವಾರಲ್ಲ ಸಾವಿರಾರು ಜನಗಳಿಗೆ ಗೊತ್ತಾಗೋ ತರ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಹಾಗೆ ನಿಮ್ಮ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗುತ್ತೆ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಮುಖ ಪರಿಚಯ ಆಗಿರ್ಬೋದು, ನಿಮ್ದೊಂದು ಬ್ರ್ಯಾಂಡ್ ಅಂತ ಯೂಟ್ಯೂಬ್ ಅಲ್ಲಿ ನಿಮ್ಗೆ ರೆಕಗ್ನೈಸ್ ಆಗುತ್ತೆ. ಅದಕ್ಕಾಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಇವಾಗ್ಲೇ ಸ್ಟಾರ್ಟ್ ಮಾಡಿ ಗೈಸ್. ಈಗಾಗಲೇ ಎಲ್ಲರೂ ಕೂಡ ಯೂಟ್ಯೂಬ್ ಇಂದ ದುಡ್ಡು ಮಾಡ್ತಾ ಇದಾರೆ, ನೀವು ಕೂಡ ಮಾಡಿ ಗೈಸ್. ನಿಮ್ ಲೈಫ್ ನಿಮ್ ಕೈಯಲ್ಲಿದೆ, ನೀವೇ ಥಿಂಕ್ ಮಾಡಿ. ಬೇರೆಯವ್ರ ಜೊತೆ, ಬೇರೆಯವ್ರ ಕೈ ಕೆಳಗಡೆ ನೀವು ಕತ್ತೆ ತರ ಎಷ್ಟು ದಿನ ಅಂತ ದುಡಿತೀರಾ? ಇವಾಗಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ನಿಮಗ್ ನೀವೇ ಓನರ್, ನಿಮ್ಗ್ ನೀವೇ ಬಾಸ್. ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ನಾನು ಕೂಡ ಬೆಳಿಬೇಕಂತ ಇದ್ದೀನಿ. ನೀವು ಕೂಡ ನಿಮ್ಗೆ ಅನಿಸ್ತಾ ಇರತ್ತೆ, ನಾನು ಯೂಟ್ಯೂಬ್ ಮಾಡ್ಬೇಕು, ನಾನು ಯಾವ ರೀತಿ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕು ಅಂತ. ಏನು ವೆರಿ ಮಾಡ್ಕೊಳ್ಬೇಡಿ, ನಿಮ್ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ ಜೀವನ ಬಗ್ಗೆ ನೀವು ಥಿಂಕ್ ಮಾಡಿ. ನಿಮ್ಗೆ ಆವಾಗ್ಲೇ ಗೊತ್ತಾಗತ್ತೆ ನಾನು ಯಾವ ರೀತಿ ಕ್ಯಾಮ್ರಾ ಜೊತೆ ಮಾತಾಡ್ಬೇಕು. ನಾನು ಜೀವನದಲ್ಲಿ ಏನಿಲ್ಲ, ಅಮೌಂಟ್ ನ ಅಥವಾ ದುಡ್ಡನ್ನ ಮಾಡ್ಬೇಕಂತ ನಿಮ್ಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರೆ, ನೀವು ಆಟೋಮೆಟಿಕ್ ಕ್ಯಾಮ್ರಾನು ಇಲ್ಲ, ಯಾರ ಜೊತೆ ಬೇಕಾದ್ರೂ ಕನ್ವರ್ಸೇಷನ್ ಮಾಡ್ತೀರಾ ನೀವು. ಓಕೆನಾ? ನಿಮ್ಗೆ ಈ ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸ್ತಂತ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ನಾನು ಕೂಡ ರಿಪ್ಲೈ ಮಾಡ್ತೀನಿ, ಜನರು ಯಾವ ತರ ಥಿಂಕ್ ಮಾಡ್ತಾ ಇದಾರೆ ನನ್ನ ವಿಡಿಯೋ ನೋಡ್ಬಿಟ್ಟು ಅಂತ. ಹಾಗೆ ನನ್ನ ಚಾನಲ್ ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು, ಹೊಸ ಕ್ರಿಯೇಟರ್ ಆಗಿರ್ಬೋದು, ನನ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ಕೈಯಲ್ಲಾದಷ್ಟು ನಾನು ನಿಮ್ಗೆ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಹಾಗೆ ಸಹಾಯ ಕೂಡ ಮಾಡ್ತೀನಿ ಗೈಸ್. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು, ಬಾಯ್.